ಅಂಬೇಡ್ಕರ್ ಅವರ ಬಗ್ಗೆ ಇವತ್ತು ಗೌರವಯುತವಾಗಿ ಮಾತಾಡಬೇಕು ಅಂದರೆ ಇವತ್ತು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ಇವತ್ತು ನೈತಿಕತೆ ಇಲ್ಲ ಅಂತ ನಾನು ಮಾತಾಡ್ತೀನಿ. ಈ ದಿನ ಈ ಭರತ ಭೂಮಿ ಕಂಡ ಒಬ್ಬ ಮಹಾನ್ ಚಿಂತಕರು, ಮಹಾನ್ ರಾಷ್ಟ್ರೀಯ ಮಾನವತಾವಾದಿ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನವನ್ನು ಈ ದಿನ ನಾವು ಭಾರತೀಯ ಜನತಾ ಪಕ್ಷದ ಕಚೇರಿಯಲ್ಲಿ ಆಚರಿಸ್ತಾ ಇದ್ದೀವಿ. ಈ ರಾಷ್ಟ್ರದಲ್ಲಿ ಅಸ್ಪೃಶ್ಯತೆ ಅನ್ನತಕ್ಕಂಥದ್ದು ಬಲಿಷ್ಠವಾಗಿ ಬೇರೂರಿರ್ತದೆ. ಇಂಥ ಸಂದರ್ಭದಲ್ಲೂ ಸಹ ಮಹಾನ್ ಮಾನವತಾವಾದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತನ್ನ ವ್ಯಾಸಂಗವನ್ನು ಕಷ್ಟದ ದಿನಗಳಲ್ಲಿ ಪೂರ್ಣಗೊಳಿಸಿ ಒಂದು ಉನ್ನತ ವ್ಯಾಸಂಗವನ್ನು ಮಾಡಬೇಕು ಅಂತೇಳಿ ಅಮೇರಿಕಾಗೆ ಹೋಗಿ ಅಲ್ಲಿ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ MA PhD ಪದವಿಯನ್ನು ಪಡೆದು ಭಾರತಕ್ಕೆ ಬರ್ತಾರೆ. ತದನಂತರ ಇನ್ನೊಂದಷ್ಟು ಉನ್ನತ ವ್ಯಾಸಂಗ ಮಾಡಬೇಕು ಅಂತ ಇಂಗ್ಲೆಂಡ್ಗೆ ಹೋಗಿ ಲಂಡನ್ ಆಫ್ ಕಾಮರ್ಸ್ ಆ್ಯಂಡ್ ಪೊಲಿಟಿಕಲ್ ಸೈನ್ಸ್ ಈ ವಿಭಾಗದಲ್ಲಿ ಉನ್ನತ ಒಂದು ಪದವಿಯನ್ನು ಪಡ್ಕೊಂಡು ಆಮೇಲೆ ಭಾರತಕ್ಕೆ ಬಂದು ಇಲ್ಲೂ ಸಹ ಒಂದು ರಾಜಕೀಯ ಹೋರಾಟವನ್ನು ಮತ್ತು ಪ್ರಾರಂಭ ಮಾಡ್ತಾರೆ. ಆ ದಿನಗಳಲ್ಲಿ ಈ ದೇಶದಲ್ಲಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಇವತ್ತು ಮತ್ತು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾ ಇರ್ತದೆ. ಆಗ ಈ ದೇಶಕ್ಕೆ ಸ್ವತಂತ್ರ ಬಂದಾಗ ನಮಗೆ ಯಾವ ರೀತಿಯ ಸಂವಿಧಾನ ಬೇಕು, ಯಾವ ರೀತಿಯ ಒಂದು ಸಾಮಾಜಿಕ ಒಂದು ಭದ್ರ ಬುನಾದಿಯನ್ನು ಈ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅನ್ನೋ ವಿಚಾರ ಬಂದಾಗ ಆಗ ಸ್ವತಂತ್ರ ಕೊಡಲಿಕ್ಕೆ ಇಲ್ಲಿ ಅಧ್ಯಯನ ಮಾಡಲಿಕ್ಕೆ ಭಾರತಕ್ಕೆ ಬಂದಂಥ ಸೌತ್ ಬ್ಯೂರೋ ಆಯೋಗದ ಮುಂದೆ ಅಂಬೇಡ್ಕರ್ ಅವರು ಈ ದೇಶದ ಮಹಿಳೆಯರಿಗೆ, ದೀನ ದಲಿತರಿಗೆ, ಕಾರ್ಮಿಕರಿಗೆ, ಹಿಂದುಳಿದ ವರ್ಗಗಳಿಗೆ ಒಂದು ಮತದಾನದ ಹಕ್ಕನ್ನು ಕೊಡಬೇಕು, ಪ್ರತ್ಯೇಕ ಚುನಾಯಿಕಗಳನ್ನು ಕೊಡಬೇಕು, ಹಾಗೆ ಇವರಿಗೆ ಮೀಸಲಾತಿಯನ್ನು ಕೊಡಬೇಕು ಅನ್ನೋ ವಿಚಾರಗಳನ್ನು ಮುಂದಿಟ್ಟಾಗ ಅವತ್ತು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಈ ವಿಚಾರಗಳನ್ನು ವಿರೋಧ ಮಾಡ್ತದೆ. ಮೋತಿಲಾಲ್ ನೆಹರೂರವರು ಈ ಆಯೋಗದ ಅಧ್ಯಕ್ಷರಾಗಿರ್ತಾರೆ, ಅವರು ಕೂಡ ವಿರೋಧ ಮಾಡ್ತಾರೆ. ಆಗ ಅವರು ತಮ್ಮ ಹೋರಾಟವನ್ನು ಬಿಡೋದಿಲ್ಲ. ಈ ರೀತಿ ಹೋರಾಟಗಳನ್ನು ಮಾಡಬೇಕಾದ್ರೆ ಈ ದೇಶಕ್ಕೆ ಬಂದಂಥ ಸೈಮನ್ ಕಮಿಷನ್ 1927ರಲ್ಲಿ ಬಂದಂಥ ಸೈಮನ್ ಕಮಿಷದ ಮುಂದೆಯೂ ಸಹ ಮೀಸಲಾತಿ ವಿರುದ್ಧವಾಗಿ ಇವತ್ತು ಕಾಂಗ್ರೆಸ್ ಹೇಳಿಕೆ ಕೊಡ್ತದೆ. ಆದರೆ ಇವತ್ತು ಅಂಬೇಡ್ಕರ್ ಅವರು ಅದನ್ನು ಸಾರಾಸಗಟಾಗಿ ತಿರಸ್ಕರಿಸಿ ಮೀಸಲಾತಿ ಬೇಕು, ಪ್ರತ್ಯೇಕ ಚುನಾಯಿಕಗಳು, ಮತದಾನ ಇವೆಲ್ಲವನ್ನು ದಲಿತರಿಗೆ ಕೊಡಬೇಕು ಅನ್ನೋ ಹೋರಾಟವನ್ನು ಮಾಡ್ತಾರೆ. 1947 ಆಗಸ್ಟ್ 15ರಲ್ಲಿ ಸ್ವತಂತ್ರ ಬಂದಾಗ ಆ ಒಂದು ಸ್ವತಂತ್ರ ರಾಷ್ಟ್ರದ ಮೊದಲ ಕಾನೂನು ಮಂತ್ರಿಗಳಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆಯ್ಕೆ ಆಗ್ತಾರೆ. ಹಾಗೆ ಅವರು ಸ್ವತಂತ್ರ ಬಂದ ಮೇಲೆ 1952ರಲ್ಲಿ ಮೊದಲ ಒಂದು ಸಾರ್ವತ್ರಿಕ ಚುನಾವಣೆಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಅವಕಾಶ ಮಾಡಿಕೊಡ್ಬೇಕು ಮತ್ತು ಬಾಂಬೆ ನಾರ್ತ್ ಕಾನ್ಸ್ಟಿಟ್ಯೂನ್ಸಿಯಿಂದ ಅವಕಾಶ ಮಾಡಿಕೊಡಿ ಅಂತ ಕೇಳಿದಾಗ ಅವತ್ತು ಆ ಒಂದು ಅವಕಾಶವನ್ನು ಇವತ್ತು ಕಾಂಗ್ರೆಸ್ ಪಕ್ಷ ಅವರ ವಿರುದ್ಧ ಅವರದ ಒಂದು ರಾಜಕೀಯ ಸಲಹೆಗಾರರಾಗಿದ್ದಂಥ ನಾರಾಯಣ ಕಾಜ್ರೋಲ್ಕರ್ ಎಂಬ ಸಾಮಾನ್ಯ ವ್ಯಕ್ತಿಯನ್ನು ಇವತ್ತು ಅಂಬೇಡ್ಕರ್ ವಿರುದ್ಧ ಕಾಂಗ್ರೆಸ್ ಪಕ್ಷ ಬಿ ಫಾರಮನ್ನು ಕೊಟ್ಟು ಕಾಂಗ್ರೆಸ್ ವಿರುದ್ಧ ಕಾಂಗ್ರೆಸ್ಸಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ದುರಾದೃಷ್ಟವಶಾತ್ ಒಬ್ಬ ಮಹಾನ್ ರಾಷ್ಟ್ರ ಚಿಂತಕರ ಆವತ್ತು ಸೋಲಾಗ್ತದೆ. ಅದು 4ನೇ ಸ್ಥಾನಕ್ಕೆ ತಳ್ಳಲ್ಪಡ್ತದೆ. ಇದು ಬಹುಶಃ ಕಾಂಗ್ರೆಸ್ ಪಕ್ಷ ಇವತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಮಾಡಿದ ಒಂದು ಘೋರ ಅಪರಾಧ. ಅದೇ ರೀತಿ ಮರುವರ್ಷ 53ರಲ್ಲಿ ಏನು ಬಾಂದ್ರಾ ಕ್ಷೇತ್ರದಲ್ಲಿ, ಮಹಾರಾಷ್ಟ್ರದ ಬಾಂದ್ರಾ ಕ್ಷೇತ್ರದಲ್ಲಿ ಉಪಚುನಾವಣೆ ಆಗ್ತದೆ. ಅಲ್ಲೂ ಸಹ ಅಂಬೇಡ್ಕರ್ ಅವರನ್ನು ಸೋಲಿಸ್ತಾರೆ ಕಾಂಗ್ರೆಸ್ ಪಕ್ಷ. ಇದರಿಂದ ಬೇಸತ್ತ ಅಂಬೇಡ್ಕರ್ ಅವರು ಆಚೆ ಬರ್ತಾರೆ. 1956ರಲ್ಲಿ ಒಬ್ಬ ಮಹಾನ್ ರಾಷ್ಟ್ರೀಯ ಚೇತನ, ಮಹಾನ್ ಮಾನವತಾವಾದಿ ಅಂಬೇಡ್ಕರ್ ಅವರ ಒಂದು ಹುತಾತ್ಮರಾಗ್ತಾರೆ. ರಾಜಕೀಯವಾಗಿ ಏನಾದರೂ ಅಂಬೇಡ್ಕರ್ ಅವರ ಬಗ್ಗೆ ಇವತ್ತು ಗೌರವಯುತವಾಗಿ ಮಾತಾಡಬೇಕು ಅಂದರೆ ಇವತ್ತು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ಇವತ್ತು ನೈತಿಕತೆ ಇಲ್ಲ ಅಂತ ನಾನು ಮಾತಾಡ್ತೀನಿ. ಇವತ್ತು ನಿಜವಾಗಿ ಯಾರಾದರೂ ಇವತ್ತು ಅಂಥ ಮಹಾನ್ ಚಿಂತಕರ ಬಗ್ಗೆ ಇವತ್ತು ಒಂದಷ್ಟು ವಿಚಾರಗಳನ್ನು ಹೇಳ್ತಕ್ಕಂಥ ಅರ್ಹತೆ ಇರತಕ್ಕಂಥದ್ದು ಈ ದೇಶದ ಒಂದು ರಾಷ್ಟ್ರೀಯ ಪಕ್ಷ, ಅದು ಭಾರತೀಯ ಜನತಾ ಪಕ್ಷಕ್ಕೆ ಮಾತ್ರ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತಾರೆ.